ಇನ್ನು BMTC ಬಸ್ನಲ್ಲೂ ಕೂಡ ಇನ್ನು ಮುಂದೆ ನಾನ್ ಸ್ಟಾಪ್ ಸೇವೆಯನ್ನು ಕೊಡೋದಕ್ಕೆ ಚಿಂತನೆಗಳು ನಡೆದಿವೆ. KSRTC ಬಸ್ ಮಾದರಿಯಲ್ಲಿ ನಾನ್ ಸ್ಟಾಪ್ ಸೇವೆ ಅಂದರೆ ಈಗ KSRTC ಅವರು ಬೆಂಗಳೂರು ಟು ಮೈಸೂರು ನಾನ್ ಸ್ಟಾಪ್ ಇದೆಯಲ್ಲ, ಈ ಥರ ಬೆಂಗಳೂರು ಒಳಗಡೆನೂ ನಾನ್ ಸ್ಟಾಪ್ ಸೇವೆ ಕೊಡ್ತಾರಂತೆ. ಲಾಂಗ್ ರೂಟಲ್ಲಿ ವೇಗದೂತ ಸೇವೆ ಆರಂಭ ಆಗ್ತಾ ಇದೆ. ಪ್ರಯಾಣದ ಸಮಯ 40 ನಿಮಿಷ ಕಡಿತಾ ಅಂತ. ಪ್ರಯಾಣಿಕರಿಗೆ ಟೈಮ್ ಸೇವ್ ಆಗುತ್ತೆ. ಈಗ ಉದಾಹರಣೆಗೆ ಮೆಜೆಸ್ಟಿಕ್ನಿಂದ ದೇವನಹಳ್ಳಿಗೆ ವೇಗದೂತ ಸೇವೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. ಬಟ್ ನೀವು ನಾನ್ ಸ್ಟಾಪ್ ಕೊಡಿ, ಎಲ್ಲ ಕೊಡಿ, ಓಕೆ, ಬಟ್ ಬೆಂಗಳೂರು ಟ್ರಾಫಿಕ್ನೇನು ಮಾಡ್ತೀರಾ? ವೇಗವಾಗಿ ಕರ್ಕೊಂಡು ಹೋಗ್ತೀವಿ ಅಂದರೆ ಟ್ರಾಫಿಕ್ ಅದಕ್ಕೆ ಪರ್ಮಿಟ್ ಮಾಡಬೇಕಲ್ಲ, ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ 40 ನಿಮಿಷ ಸೇವ್ ಆಗುತ್ತೆ ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಹೋದರೆ. ನಾನ್ ಸ್ಟಾಪ್ ಸೇವೆ ಲಾಂಗ್ ರೂಟ್ಗಳು ಕೊಡ್ತೀವಿ ಅಂತ ಹೊರಟಿದ್ದಾರೆ. ಸೀಮಿತ ನಿಲುಗಡೆ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾರೆ ಅಂತಲೂ ಇರುತ್ತೆ. ಸೀಮಿತ ನಿಲುಗಡೆ ಅಂದರೆ 1 or 2 ಹೆಬ್ಬಾಳ, ಯಲಹಂಕ ಇಂಥ ಕಡೆ ಮಾತ್ರ. ಬಸ್ಸಲ್ಲಿ ಹೊಸ ಸೇವೆ ಒಂದನ್ನು ಶುರು ಮಾಡಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ. ಅದು ಯಾವ ರೀತಿ ಅಂತ ಒಂದು ಬಸ್ ನಿಂತಿದೆ, ಅದನ್ನು ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಿಂದ ಹೊರ ಭಾಗಗಳಿಗೆ ಅಂದರೆ ದೇವನಹಳ್ಳಿ ಆಗಿರ್ಬೋದು, ಅತ್ತಿಬೆಲೆ, ನೆಲಮಂಗಲ, ಈ 3 ಭಾಗಗಳಿಗೆ ಹೊಸದಾಗಿ ಬಸ್ಗಳನ್ನು ರೂಟ್ಗಳನ್ನ ಪರಿಚಯ ಮಾಡಿದ್ದಾರೆ. ಅಂದರೆ ಅದೇ ರೂಟಲ್ಲಿ ಹೋಗುತ್ತೆ, ಆದರೆ ನಿಗದಿತ ವೇಗದೂತ ಅಂತ ನಾನ್ ಸ್ಟಾಪ್ ಗಾಡಿಗಳನ್ನ ನಾವೇನು KSRTCಯಲ್ಲಿ ನೋಡ್ತಿದ್ವಿ ಅದೇ ಮಾದರಿಯಲ್ಲಿ BMTCಯಲ್ಲೂ ಸಹ ಈಗ ನಾನ್ ಸ್ಟಾಪ್ ಬಸ್ಗಳನ್ನು ಸಾರ್ವಜನಿಕರ ಸೇವೆಗೆ ಒದಗಿಸಿರುವಂಥದ್ದು. ಇದು ದೇವನಹಳ್ಳಿ ಕಡೆಗೆ ಹೋಗ್ತಿರುವಂಥ ಬಸ್ಸು. ಅಂದರೆ ನಿಗದಿತ ಸ್ಟಾಪ್ಗಳು ಮಾತ್ರ ಇರುತ್ತೆ, ಎಕ್ಸ್ಪ್ರೆಸ್ ಬಸ್ ಅಂತ. ಸಾರ್ವಜನಿಕರಿಗೆ ಬೇಗ ಅವರ ಪ್ಲೇಸ್ನ ರೀಚ್ ಆಗೋದಕ್ಕೋಸ್ಕರ ಕೆಲವು ಸ್ಟಾಪ್ಗಳನ್ನ ಕೊಡುವಂಥದ್ದು. ಅಂದರೆ ಮೆಜೆಸ್ಟಿಕ್ಕಿಂದ ಶುರುವಾದದ್ದು ದೇವನಹಳ್ಳಿ ರೀಚ್ ಆಗಬೇಕಾದ್ರೆ ಮೆಜೆಸ್ಟಿಕ್ಕಿಂದ ಹೊರಟಿದ್ದಾಗೇ ನೆಕ್ಸ್ಟು ಶಿವಾನಂದ ಸರ್ಕಲ್ ಸ್ಟಾಪ್ ಇರುತ್ತೆ, ಆನಂತರ ಸದಾಶಿವನಗರ ಜಂಕ್ಷನ್ ಇರುತ್ತೆ, ಗುಟ್ಟಳ್ಳಿ ಇರುತ್ತೆ, ಕಾವೇರಿ ಜಂಕ್ಷನ್ ಇರುತ್ತೆ. ಈ ಬಸ್ಸಲ್ಲೂ ಹತ್ತನ ಪ್ರಯಾಣಿಕರು ಏನು ಹೇಳ್ತಾರೆ ಅದನ್ನು ಸಹ ಚೆಕ್ ಮಾಡ್ತೀವಿ. ಪಬ್ಲಿಕ್ ಟಿವಿ ಈ ಬಗ್ಗೆ ಅಂದರೆ ಈ ವೇಗದೂತ ಬಸ್ಗಳ BMTC ವೇಗದೂತ ಬಸ್ಗಳ ಸೇವೆ ಯಾವ ರೀತಿ ಇದೆ ಅನ್ನೋಂಥ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಬಸ್ ಒಳಗಡೆ ಹೋಗೋಣ, ಬಸ್ಸಲ್ಲಿ ಪ್ರಯಾಣಿಕರು ಏನು ಹೇಳ್ತಾರೆ, ಇದರಿಂದ ಯೂಸ್ ಆಗ್ತಿದೆಯಾ, ಈ ಎಲ್ಲ ಡೀಟೇಲ್ಸ್ನು ಕೊಡ್ತಾ ಹೋಗ್ತೀನಿ ಬನ್ನಿ. BMTC ಪರಿಚಯ ಪಡಿಸಿರುವಂತಹ ವೇಗದೂತ ಬಸ್ಗಳು ಲಿಮಿಟೆಡ್ ಸ್ಟಾಪು, ಅಂದರೆ ದೂರದ ಪ್ರಯಾಣಕ್ಕೆ, ಅಂದರೆ ಬೆಂಗಳೂರಿಂದ ಹೊರ ಭಾಗಗಳಿಗೆ ದೇವನಹಳ್ಳಿ ಆಗಿರ್ಬೋದು, ನೆಲಮಂಗಲ, ಅತ್ತಿಬೆಲೆ, ಈ ಥರ ಒಂದೊಂದು ರೂಟಿಗೆ 10 ಬಸ್ಗಳು ಕಳೆದ 1 ವಾರದಿಂದ ಆಪ್ರೇಟ್ ಆಗ್ತಿದೆ. ನಾನೀಗ ದೇವನಹಳ್ಳಿ ಬಸ್ ಒಳಭಾಗದಲ್ಲೇ ಇದ್ದೀನಿ. ಈಗಷ್ಟೇ ಮೆಜೆಸ್ಟಿಕ್ಕಿಂದ ಹೊರಟಿರೋ ಬಸ್ಸು ಈಗ ಶಿವಾನಂದ ಸರ್ಕಲ್ ರೀಚ್ ಆಗ್ತಾ ಇದೆ. ಶಿವಾನಂದ ಸರ್ಕಲಲ್ಲಿ ರೆಗ್ಯುಲರ್ ಬಸ್ ಅಂದರೆ ಸ್ಟಾಪ್ ಇರುತ್ತೆ, ಆದರೆ ಈ ಬಸ್ಗೆ ಸ್ಟಾಪ್ ಇಲ್ಲ. ನಿಗದಿತ ಸ್ಟಾಪ್ಗಳು ಕೇವಲ 4 ಸ್ಟಾಪ್ಗಳು ಮಾತ್ರ ಕೊಟ್ಕೊಂಡು ಹೋಗಬೇಕು. ಫಸ್ಟು ಮೇಕ್ರಿ ಸರ್ಕಲು, ಆನಂತರದಲ್ಲಿ ಹೆಬ್ಬಾಳ, ಯಲಹಂಕ, ಆನಂತರ ದೇವನಹಳ್ಳಿ. ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಯೂಸ್ಫುಲ್ ಅನ್ಸುತ್ತೆ ಈ ಥರ ನಿಮಗೆ ಲಿಮಿಟೆಡ್ ಬಸ್ ಸ್ಟಾಪ್ಗಳು ಕೊಡೋದು? ಬಂದೀವಿ ರೀ. ಸೊ ಇದು ಸಿಟಿ ಬಸ್ ಈ ಥರ ಹೋದ ನಮ್ಗೆ ಟೈಮ್ ಸ್ಪೆಂಡ್ ಆಗುತ್ತೆ. ಎಷ್ಟು ಅವರ್ ಸೇವ್ ಆಗುತ್ತೆ? 1 ಅವರ್ ಸೇವ್ ಆಗುತ್ತೆ. ಬೇಗ ಮನೆ ರೀಚ್ ಆಗ್ತೀರಾ? ಹಾಂ ರೀ, ಬೇಗ. ಅಂದರೆ ಅಷ್ಟು ರಶ್ಶು ಆಗೋದಿಲ್ಲ, ಆರಾಮಾಗಿ ಹೋಗ್ಬೋದು ಫ್ರೀಯಾಗಿ. ಮೇಡಮ್ ಹೇಳಿ, ಎಷ್ಟು ಟೈಮ್ ನಿಮ್ಗೆ ಸೇವ್ ಆಗುತ್ತೆ ದೇವನಹಳ್ಳಿಗೆ ಹೋಗ್ಬೇಕಂದ್ರೆ? ಸೇವ್ ಆಗುತ್ತೆ ಸರ್. ಈ ಥರ ಬಸ್ ಬಿಡೋದ್ರಲ್ಲಿ ಈ ಥರ ಜನಸಂದಣಿ ಕಡಿಮೆ ಆಗುತ್ತೆ, ಗಲಾಟೆ ಕಡಿಮೆ ಆಗುತ್ತೆ. ನಮ್ಮ ಕೆಲಸ ಮುಗಿಸ್ಕೊಂಡು ಬರೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಸರ್. ನೀವು ದೇವನಹಳ್ಳಿಗೆ ಹೋಗ್ತಿರೋದಲ್ವ, ಎಷ್ಟು ಯೂಸ್ಫುಲ್ ಅನಿಸುತ್ತೆ? ಯಾಕಂದರೆ ನಿಮಗೆ ಬೇರೆ ಬಸ್ಸಲ್ಲಿ ಹೋಯ್ತು ಅಂದರೆ ಒಂದು 2 ಅವರ್ ಬೇಕು, ಈ ಬಸ್ಸಲ್ಲಿ ಲಿಮಿಟೆಡ್ ಸ್ಟಾಪು 1 ಅವರಲ್ಲಿ ಆಗುತ್ತೆ. ಟೈಮ್ ಸೇವ್ ಆಗುತ್ತಾ? ಹಾಂ, ಸೇವ್ ಆಗುತ್ತೆ. ಬೇಗ ಮನೆಗೆ ರೀಚ್ ಆಗ್ತೀರಾ? ಹಾಂ. ಸರ್, ಎಷ್ಟು ನಿಮಗೆ ಅನುಕೂಲ ಆಗುತ್ತೆ ಈ ಥರ ನಾನ್ ಸ್ಟಾಪ್ ಗಾಡಿಗಳು ಸಿಕ್ಕಿರೋದು? ಅಲ್ಲ, ಟ್ರಾಫಿಕ್ ಜಾಮಿಂದ ತುಂಬ ಕಡಿಮೆ ಆಗುತ್ತಲ್ವ, ಸ್ಟಾಪ್ಗಳು ಕೊಟ್ಕೊಡೋದು ಕಮ್ಮಿ ಆಗುತ್ತೆ. ಎಷ್ಟು ಟೈಮ್ ಸೇವ್ ಆಗುತ್ತೆ ಸರ್? ಮಿನಿಮಮ್ ಒಂದು 40 ಮಿನಿಟ್ಸ್ ಸೇವ್ ಆಗುತ್ತೆ, 30 to 40 ಮಿನಿಟ್ಸ್ ಸೇವ್ ಆಗುತ್ತೆ. ಕೆಲ್ಸಕ್ಕೆ ಬರೋಕ್ಕೆಲ್ಲ ಈಸಿ ಆಗುತ್ತೆ. ನಾವೀಗ ನಾನ್ ಸ್ಟಾಪ್ ಗಾಡೀಲಿ ಮೇಕ್ರಿ ಸರ್ಕಲ್ ರೀಚ್ ಆಗ್ತಿದೆ, ನೋಡ್ಬೋದು. ಪ್ರಯಾಣಿಕರು ಹತ್ತುತ್ತಿದ್ದಾರೆ, ಜೊತೆಗೆ ಕಂಡಕ್ಟ್ರು ಕೂಡ ನಾನ್ ಸ್ಟಾಪ್ ಗಾಡಿ ಅಂತ ಹೇಳ್ತಿರೋದು ಕೇಳಿಸ್ಕೊಳ್ಬೋದು. ಸರ್, ಹೇಗಿದೆ ಸರ್ ಜನರ ರೆಸ್ಪಾನ್ಸ್? 1 ವಾರ ಆಯಿತು ಬಸ್ಗಳಿದ್ದು ಶುರುವಾಗಿ. ಚೆನ್ನಾಗಿ ಅನುಕೂಲ ಆಗಿದೆ ಸರ್ ಪ್ಯಾಸೆಂಜರ್ಗೆ. ಟೈಮಿಂಗ್ ಕವರ್ ಆಗುತ್ತೆ, ಟ್ರಾಫಿಕ್ಕು ಏನು ಇರೋಲ್ಲ. ನೀವು ರೆಗ್ಯುಲರ್ ಇದೇ ಬಸ್ಸಲ್ಲಿ ಓಡಾಡ್ತಿದ್ರಲ್ಲ ಸರ್, ನೀವು ಇದೇ ಡ್ಯೂಟಿ ಮಾಡ್ತಿದ್ರಿ. ಸ್ಟಾಪ್ ಕೊಟ್ಕೊಂಡು ಬರೋದಕ್ಕೂ ಈಗ ನಾನ್ ಸ್ಟಾಪ್ ಗಾಡೀಲಿ ಬರೋದಕ್ಕೂ ಎಷ್ಟು ಟೈಮ್ಸ್ ಕಮ್ಮಿ ಆಗ್ತಿದೆ? 1.5 ಗಂಟೆ ಸೇವ್ ಆಗುತ್ತೆ ಸರ್ ಪ್ಯಾಸೆಂಜರ್ಗೆ. ಅಂದರೆ ಈಗ ಎಲ್ಲೆಲ್ಲಿ ಸ್ಟಾಪ್ ಇರುತ್ತೆ? ಮೆಜೆಸ್ಟಿಕ್ಕಿಂದ ಹತ್ತಾದ್ಮೇಲೆ ದೇವನಹಳ್ಳಿ ರೀಚ್ ಆಗೋರು ಎಲ್ಲೆಲ್ಲಿ ಸ್ಟಾಪ್ ಕೊಟ್ಕೊಂಡು ಹೋಗ್ತೀರಾ? ಮೆಜೆಸ್ಟಿಕ್ ಬಿಟ್ಟರೆ ಮೇಕ್ರಿ ಸರ್ಕಲ್ಲು, CBI, ಹೆಬ್ಬಾಳ ಬಿಟ್ಟರೆ ST ಮಾಲ್ ಪಿಕಪ್ ಮಾಡಿಕೊಂಡು ನಾನ್ ಸ್ಟಾಪ್ ದೇವನಹಳ್ಳಿ, ಯಲಹಂಕ, ದೇವನಹಳ್ಳಿ ಎಲ್ಲ ಫ್ಲೈಓವರ್ ಮೇಲೆ ಹೋಗೋದು. ಫ್ಲೈಓವರ್ ಮೇಲೆ ಏನು ಹೇಳ್ತಾರೆ ಪ್ರಯಾಣಿಕರು ಬೇಗ ಬರ್ತಿರೋದು? ಅನುಕೂಲ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಸರ್ ಅವರು. ಚಾಲಕರಿದ್ದಾರೆ ಸರ್. ನಮಸ್ತೆ ಸರ್. ಈಗ ನೀಡಿರೋದು ಕರೆಕ್ಟ್ ಆಗಿದೆ. ಬಸ್ಸುಗಳು ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ಬಂದು ಹೋಗೋದು ಸಾಕಾಗ್ತಾಯಿಲ್ಲ. 1.5 ಗಂಟೆ ಲೇಟ್ ಆಗುತ್ತಿತ್ತು ಮೊದಲು. ಈಗ ಇದು ಬಂದಿರೋದ್ರಿಂದ ಎಲ್ಲರಿಗೂ ಜನರಿಗೆ ಅನುಕೂಲ ಆಗುತ್ತೆ.
ಅರ್ಜೆಂಟ್ ಹೋಗೋರಿಗೆ ಬರೋರಿಗೆ ಟೈಮಿಂಗ್ ಪಿಕಪ್ ಆಗುತ್ತೆ 1.5 ಗಂಟೆ ಮುಂಚೆ ಹೋಗ್ಬೋದು ಸರ್. ಸರ್ ಈಗ ದೇವನಹಳ್ಳಿ ರೂಟ್ ಆಗಿರ್ಬೋದು ಅಥವಾ ನೆಲಮಂಗಲ ರೂಟ್ ಆಗಿರ್ಬೋದು ನಾನ್ ಸ್ಟಾಪ್ ಹೋಗೋರು KSRTC ಎತ್ಬಿಡೋರು ಅಥವಾ ಪ್ರೈವೇಟ್ ಬಸ್ಗೆ ಹೋಗೋರು. ಈಗ BMTCಗೆ ಇದು ಶುರು ಆದಮೇಲೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ? ಆ ಗಾಡಿಗೆ ಹತ್ತೋರು ಆ ಗಾಡಿಗೆ ಇದ್ದೇ ಇರ್ತಾರೆ ಸರ್. ನಮ್ಮ ಗಾಡಿ ಬಂದರೆ BMTC ಸ್ವಲ್ಪ ಟೈಮಿಂಗ್ ಪಿಕಪ್ ಆಗುತ್ತೆ ಅಂತ ಬರೋರು ಬಂದೇ ಬರ್ತಾರೆ. KSRTC